Hello friends, today I am going to solve a problem which came in 2018 and 19 question paper of Rani Chennamma University, and it was also asked in 2017 question paper of Karnataka University, Dharwad. Now let us see the problem. A, B, C are the partners in a firm sharing profits and losses in the ratio of 2:1. The profit and loss account of a partnership firm for the previous year ending 31st March 2019 is given below. ಸ್ಟೂಡೆಂಟ್ಸ್, ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಎ ಬಿ ಸಿ ಅನ್ನೋ 3 ಪಾರ್ಟ್ನರ್ಸ್ ಇದ್ದಾರೆ. ಅವರು 2:1 ರೇಷಿಯೋದಲ್ಲಿ ಪ್ರಾಫಿಟ್ಸನ್ನು ಶೇರ್ ಮಾಡ್ಕೋತಾರೆ. ಹಾಗೂ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೊಟ್ಟಿದ್ದಾರೆ. ನಾವೀಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನೋಡೋಣ ಬನ್ನಿ. ಡೆಬಿಟ್ ಸೈಡ್, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 12% ಪರ್ ಆ್ಯನಮ್ ಈಸ್ ₹12,000. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ಇದೆ. ಅದು ಎಷ್ಟು ಅಮೌಂಟ್ ಆಗಿದೆ ಅಂದರೆ 12,000 ಆಗಿದೆ. ಆ್ಯಸ್ ಪರ್ ಅಂಡರ್ ಸೆಕ್ಷನ್ 40B ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಅಲೋಯಬಲ್ ಇದೆ ಅಂದರೆ 12% ಅಲೋಯಬಲ್ ಇದೆ. ಇಲ್ಲಿ ಕೊಟ್ಟಿರೋದು ಕೂಡ 12% ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಎಂಟೈರ್ 12% ಅಲೋಯಬಲ್ ಮಾಡ್ತೀವಿ. ನೆಕ್ಸ್ಟ್, ಟು ಎಕ್ಸ್ಪೆನ್ಸಸ್ ಈಸ್ ₹68,000. ಎಕ್ಸ್ಪೆನ್ಸಸ್ 68,000 ಇದೆ. ಇಟ್ ಈಸ್ ರಿಲೇಟಿಂಗ್ ಟು ಬಿಸ್ನೆಸ್, ಸೊ ಇಟ್ ಈಸ್ ಆಲ್ಸೋ ಅಲೋಯಬಲ್. ನೆಕ್ಸ್ಟ್, ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ವರ್ಕಿಂಗ್ ಪಾರ್ಟ್ನರ್ಸಿಗೆ ₹1,65,000 ರೆಮ್ಯುನರೇಷನ್ ಕೊಡ್ತಾರಂತೆ. ಇದನ್ನು ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ ಆ್ಯಡ್ ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಇಫ್ ಆಲ್ರೆಡಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ದರೆ ಇದನ್ನು ಡೆಬಿಟ್ ಸೈಡ್ ತೋರಿಸಿರೋದಕ್ಕೆ ಫಸ್ಟ್ ಇದನ್ನು ಆ್ಯಡ್ ಮಾಡ್ಕೋತೀವಿ. ಅದಾದ ಮೇಲೆ ನಂತರ ಲೆಸ್ ಸ್ಯಾಲ್ರಿ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಬರುತ್ತೆ. ವರ್ಕಿಂಗ್ ಪಾರ್ಟ್ನರ್ಸಿಗೆ ಕೊಟ್ಟಿರೋ ಸ್ಯಾಲ್ರಿ ಮಾತ್ರ ನಾವು ಲೆಸ್ ಮಾಡ್ಕೋಬೇಕು. ಅಲ್ಲಿ ಇದನ್ನು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಟು ಡೆಪ್ರಿಷಿಯೇಷನ್ ಈಸ್ ₹30,000. ಡೆಪ್ರಿಷಿಯೇಷನ್ನು ₹30,000 ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಅವರು ಚಾರ್ಜ್ ಮಾಡಿದ್ದು. ಓಕೆ, ಆದರೆ IT ರೂಲ್ಸ್ ಆ್ಯಸ್ ಪರ್ IT ರೂಲ್ಸ್ ಎಷ್ಟು ಚಾರ್ಜ್ ಮಾಡಿದ್ದಾರೆ ಅಂತೇಳಿ ಆಮೇಲೆ ನೋಡೋಣ. ನೆಕ್ಸ್ಟ್, ನೆಟ್ ಪ್ರಾಫಿಟ್ ಈಸ್ ₹35,000. ನೆಟ್ ಪ್ರಾಫಿಟ್ ₹35,000 ಕೊಟ್ಟಿದ್ದಾರೆ. ನೆಕ್ಸ್ಟ್, ಕ್ರೆಡಿಟ್ ಸೈಡು ಗ್ರಾಸ್ ಪ್ರಾಫಿಟ್ ಒಂದೇ ಇದೆ, ₹3,10,000. ನೌ ಬ್ಯಾಲೆನ್ಸ್ ಆನ್ ಬೋತ್ ಸೈಡ್ಸ್ ಈಸ್ ₹3,10,000. Next, below the table there is a note that is depreciation allowable as per IT rules is ₹20,000. IT ರೂಲ್ಸ್ ಪ್ರಕಾರ ನಮಗೆ ಡೆಪ್ರಿಷಿಯೇಷನ್ ಎಷ್ಟು ಅಲೋಯಬಲ್ ಇದೆ ಅಂದರೆ 20,000 ಮಾತ್ರ ಅಲೋಯಬಲ್ ಇದೆ. ಆದರೆ ಈಗ ಇವರು ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅಂದರೆ ನೀವು ಇಲ್ಲಿ ಟೇಬಲಲ್ಲಿ ನೋಡ್ಬೋದು, ₹30,000 ಅವರು ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ ನಾವು ಡಿಸ್ಅಲೋಯಬಲ್ ಎಕ್ಸ್ಪೆನ್ಸಸ್ಸಲ್ಲಿ ಡೆಪ್ರಿಷಿಯೇಷನನ್ನು 30,000 20,000 ಲೆಸ್ ಮಾಡಿ 10,000 ಡಿಸ್ಅಲೋಯಬಲ್ ಅಂಥೇಳಿ ತೋರಿಸ್ತೀವಿ. ನೆಕ್ಸ್ಟ್, ಕಂಪ್ಯೂಟ್ ದಿ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2019-20 ಅಸ್ಯೂಮಿಂಗ್ ದ್ಯಾಟ್ ದ ಫರ್ಮ್ ಸ್ಯಾಟಿಸ್ಫೈ ಆಲ್ ದಿ ಕಂಡೀಷನ್ಸ್ ಆಫ್ ಸೆಕ್ಷನ್ 184 ಆ್ಯಂಡ್ 40B. ಓಕೆ, ಈ ಪ್ರಾಬ್ಲಮಲ್ಲಿ ಅವರು ಪಾರ್ಟ್ನರ್ಶಿಪ್ ಫರ್ಮ್ದು ಒಂದು ಟೋಟಲ್ ಇನ್ಕಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2019-20ಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಅಸ್ಯೂಮಿಂಗ್ ಎಲ್ಲ ಕಂಡೀಷನ್ಸನ್ನು ಅಂಡರ್ ಸೆಕ್ಷನ್ 184 ಮತ್ತು 40Bಯಲ್ಲಿ ಸ್ಯಾಟಿಸ್ಫೈ ಮಾಡಿದ್ದಾರೆ ಅಂಥೇಳಿ ಅಸ್ಯೂಮ್ ಮಾಡಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ನೌ ವಿಲ್ ಸಾಲ್ವ್ ದಿ ಪ್ರಾಬ್ಲಮ್. ಕಾಂಪಿಟೇಷನ್ ಆಫ್ total income of a partnership firm for the assessment year 2019-20. You have to draw 3 columns. First one particulars, second one amount, and last one amount. First we have to calculate income from business or profession. To that we have to first take net profit as per profit and loss account. ಪ್ರೀವಿಯಸ್ ಸ್ಲೈಡಲ್ಲಿ ನಾವು ನೋಡಿದ್ದೀವಿ ನೆಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 35,000 ಕೊಟ್ಟಿದ್ದಾರೆ. ಇದೇ 35,000 ಇಲ್ಲಿ ನಾನು ತಗೋತೀನಿ. ನೆಕ್ಸ್ಟ್, ಆ್ಯಡ್ ಡಿಸ್ಅಲೋಯಬಲ್ ಎಕ್ಸ್ಪೆನ್ಸಸ್. ಡಿಸ್ಅಲೋಯಬಲ್ ಎಕ್ಸ್ಪೆನ್ಸಸ್ಸಲ್ಲಿ ಇಲ್ಲಿ ಒಂದೇ ಐಟಮ್ ಬರುತ್ತೆ. ಅದು ಯಾವುದು ಅಂದರೆ
ಡೆಪ್ರಿಷಿಯೇಷನ್ ಟೇಬಲಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 30,000 ಕೊಟ್ಟಿದ್ದಾರೆ. ಆದರೆ ಆ್ಯಸ್ ಪರ್ IT ರೂಲ್ಸ್ ಎಷ್ಟು ಅಲೋಯಬಲ್ ಇದೆ ಅಂದರೆ 20,000 ಮಾತ್ರ ಅಲೋಯಬಲ್ ಇದೆ. ಹಾಗಾಗಿ ಈ 10,000 ರುಪೀಸ್ 30,000 ಮೈನಸ್ 20,000 ಮಾಡಿದರೆ 10,000 ಬರುತ್ತೆ. ಇದು ಡಿಸಲೋಯಬಲ್ ಆಗುತ್ತೆ. ನೆಕ್ಸ್ಟ್ ಡಿಸಲೋಯಬಲ್ ಆದಮೇಲೆ ಆ್ಯಡ್ ಸ್ಯಾಲ್ರಿ ಟು ಪಾರ್ಟ್ನರ್ಸ್ಗೆ ಏನು ಸ್ಯಾಲ್ರಿಯನ್ನು ಕೊಟ್ಟಿರ್ತೀವಿ ಅದನ್ನು ತೊಗೋಬೇಕು. ಇಫ್ ಆಲ್ರೆಡಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಆಲ್ರೆಡಿ ಡೆಬಿಟ್ ಮಾಡಿದ್ವಿ ಅಂದ್ರೆ ಆ ಅಮೌಂಟನ್ನು ನಾವಿಲ್ಲಿ ತೊಗೋತೀವಿ. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ರುಪೀಸ್ 1,65,000 ಇದೆ. ಅದು ವರ್ಕಿಂಗ್ ಪಾರ್ಟ್ನರ್ಸ್ಗೆ ಕೊಟ್ಟಿರ್ಬೋದು ರೆಮ್ಯುನರೇಷನ್ನು, ನಾನ್ ವರ್ಕಿಂಗ್ ಪಾರ್ಟ್ನರ್ಸ್ಗಾದರೂ ಕೊಟ್ಟಿರ್ಬೋದು. ಯಾರಿಗೆ ಕೊಟ್ಟರು ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಆ್ಯಡ್ ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಇಫ್ ಆಲ್ರೆಡಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂಥೇಳಿ ತೋರಿಸ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವುದಾದ್ರೂ ಪಾರ್ಟ್ನರ್ಸಿಗೆ ರೆಮ್ಯುನರೇಷನ್ ಅಂದರೆ ಸ್ಯಾಲ್ರಿ ಇರ್ಬೋದು, ಬೋನಸ್ ಇರ್ಬೋದು, ಕಮಿಷನ್ ಇರ್ಬೋದು ಕೊಟ್ಟಿದ್ದರೆ ಅವನ್ನ ನಾವಿಲ್ಲಿ ಅಗೇನ್ ಆ್ಯಡ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲೇ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ 1,65,000 ಆ್ಯಡ್ ಮಾಡಿದ್ವಿ. ಟೋಟಲ್ ಈಗ ಮೂರನ್ನು ಆ್ಯಡ್ ಮಾಡಿದರೆ ಎಷ್ಟು ಬಂತು ಅಂದರೆ 2,10,000 ಬಂತು. ಈ 2,10,000 ಏನಂದರೆ ಬುಕ್ ಪ್ರಾಫಿಟ್. ಓಕೆ, ಈ ರೀತಿ ನಾವು ಬುಕ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆಫ್ಟರ್ ವಿ ಗೆಟ್ ಬುಕ್ ಪ್ರಾಫಿಟ್, ನೆಕ್ಸ್ಟ್ ವಿ ಹ್ಯಾವ್ ಟು ಲೆಸ್ ಸ್ಯಾಲ್ರಿ ಟು ವರ್ಕಿಂಗ್ ಪಾರ್ಟ್ನರ್ಸ್ಗೆ ಸ್ಯಾಲ್ರಿಯನ್ನು ಕೊಟ್ಟಿರ್ತೀವಲ್ಲ ಅದನ್ನು ಲೆಸ್ ಮಾಡ್ಕೋಬೇಕು. ಈ ಪ್ರಾಬ್ಲಮಲ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 1,65,000 ಕೊಟ್ಟಿದ್ದಾರೆ, ಡೈರೆಕ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಡೈರೆಕ್ಟ್ ತೊಗೊಂಡೆ. ಈ 1,65,000 ಏನು ಅಂತಂದರೆ ಆ್ಯಕ್ಚುಯಲ್ ಸ್ಯಾಲ್ರಿ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಆ್ಯಕ್ಚುಲಿ ಕಂಪನಿಯಲ್ಲಿ ಅವರು ವರ್ಕ್ ಮಾಡಿದ್ದಕ್ಕೆ ಅವರಿಗೆ ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 1,65,000 ಕೊಟ್ಟಿದ್ದಾರೆ. ಹಾಗಾಗಿ ಡೈರೆಕ್ಟ್ ತೊಗೊಂಡಿದ್ದೇವೆ. ನೆಕ್ಸ್ಟ್ ರೆಮ್ಯುನರೇಷನ್ ಅಲೋಯಬಲ್ ಅಂಡರ್ ಸೆಕ್ಷನ್ 40B ಯಲ್ಲಿ ರೆಮ್ಯುನರೇಷನ್ ಏನು ಪೇ ಮಾಡ್ತಾರಲ್ಲ ಅದು ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮ್ಗೆ ಏನು ಬೇಕು ಅಂದರೆ ಬುಕ್ ಪ್ರಾಫಿಟ್ ಬೇಕು. ಬುಕ್ ಪ್ರಾಫಿಟ್ ಎಷ್ಟಿದೆ ಅಂದರೆ 2,10,000 ಇದೆ. 2,10,000ದ್ದು 90% ನಾವು ತೊಗೋಬೇಕು. 2,10,000ದ್ದು 90% ತೊಗೊತೀವಿ. ಹಾಗಾಗಿ 90% ಆಫ್ ಬುಕ್ ಪ್ರಾಫಿಟ್ ಆಫ್ ರುಪೀಸ್ 2,10,000 ತೊಗೊಂಡ್ರೆ 1,89,000 ಬರುತ್ತೆ. ಆರ್ ರುಪೀಸ್ 1,50,000. ಇವೆರಡನ್ನೂ ಕಂಪ್ಯಾರಿಸನ್ ಮಾಡಬೇಕು. ಮಾಡಿ ಇದರೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದನ್ನು ತೊಗೊತೀವಿ. 1,89,000 ಆರ್ 1,50,000 ವಿಚ್ ಎವರ್ ಈಸ್ ಮೋರ್. ಅವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದನ್ನು ತೊಗೋತೀವಿ. ಇಲ್ಲಿ ಜಾಸ್ತಿ ಯಾವ್ದಿದೆ ಅಂದರೆ 1,89,000 ಇದೆ. ಹಾಗಾಗಿ 1,89,000 ನಾವು ಇನ್ನರ್ ಕಾಲಮ್ಗೆ ತೊಗೊಂಡ್ವಿ. ನೆಕ್ಸ್ಟ್ ಆ್ಯಕ್ಚುಯಲ್ ಸ್ಯಾಲ್ರಿ ಪೇಡ್ ಆರ್ ಸ್ಯಾಲ್ರಿ ಅಲೋಯಬಲ್ ಅಂಡರ್ ಸೆಕ್ಷನ್ 40B ಅಂದರೆ ಆ್ಯಕ್ಚುಯಲ್ ಸ್ಯಾಲ್ರಿ ಮತ್ತು ಸ್ಯಾಲ್ರಿ ಅಲೋಯಬಲ್ ಅಂಡರ್ ಸೆಕ್ಷನ್ 40B ಎರಡೂ ಕಂಪ್ಯಾರಿಸನ್ ಮಾಡಬೇಕು. ಆ್ಯಕ್ಚುಯಲ್ ಸ್ಯಾಲ್ರಿ ಪೇಡ್ ಎಷ್ಟಿದೆ ಅಂತಂದರೆ 1,65,000 ಇದೆ. ಆದರೆ ಅಂಡರ್ ಸೆಕ್ಷನ್ 40B ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು ಎಷ್ಟು ಬಂದಿದೆ ಅಂದರೆ 1,89,000 ಬಂದಿದೆ. ಇವೆರಡನ್ನೂ ಕೂಡ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಮಾಡಿ ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದು ತೊಗೋಬೇಕು. 1,65,000 ಆರ್ 1,89,000 ಇವೆರಡರಲ್ಲಿ ಕಂಪ್ಯಾರಿಸನ್ ಮಾಡಿ ವಿಚ್ ಎವರ್ ಈಸ್ ಲೆಸ್ ಈಸ್ ಅಲೌಡ್. ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದು ತೊಗೋಬೇಕು. ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅಂತಂದರೆ 1,65,000 ಕಡಿಮೆ ಇದೆ. ಹಾಗಾಗಿ ಔಟರ್ಡ್ ಕಾಲಮ್ಗೆ ತೊಗೊಂಡ್ವಿ. ನೆಕ್ಸ್ಟ್ ಇದಾದಮೇಲೆ ಈಗ ನಮಗೆ ಆ್ಯಕ್ಚುಯಲ್ ಸ್ಯಾಲ್ರಿ ಎಷ್ಟು ಅಲೋಯಬಲ್ ಇದೆ ಅಂಥೇಳಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ನೆಕ್ಸ್ಟ್ ಇದಾದಮೇಲೆ ಬುಕ್ ಪ್ರಾಫಿಟಲ್ಲಿ ಆ್ಯಕ್ಚುಯಲ್ ಸ್ಯಾಲ್ರಿಯನ್ನು ಲೆಸ್ ಮಾಡ್ಕೋಬೇಕು. 2,10,000 1,65,000 ಲೆಸ್ ಮಾಡಿದರೆ ಬ್ಯಾಲೆನ್ಸ್ ಈಸ್ 45,000. It is the total income of the firm. Like this we calculate the total income of a partnership firm. Even ನಾವು 15 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಕೂಡ ಸೇಮ್ ಇದೇ ಪ್ರೊಸೀಜರ್ ಇರುತ್ತೆ. ಆದರೆ ಜಸ್ಟ್ ಡಿಸಲೋಯಬಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಐಟಮ್ಸನ್ನು ಕೊಟ್ಟಿರ್ತಾರೆ. ಉಳಿದಿದ್ದೆಲ್ಲ ಕೂಡ ಇದೇ ರೀತಿ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 15 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ. ಥ್ಯಾಂಕ್ ಯು.